ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಮತ್ತು ಸೀರಿಯಲ್ ನಟ ಧ್ರುವಂತ್ ಬಗ್ಗೆ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಈ ಧ್ರುವಂತ್ ಹಿನ್ನೆಲೆ ಏನು, ಧ್ರುವಂತು ಹಿಂದೆ ಇದ್ದಂಥ ವಿವಾದಗಳೇನು, ಧ್ರುವಂತು ಮೊದಲ ಹೆಸರೇನು, ಇದು ಒಂದಷ್ಟು ಜನರಿಗೆ ಗೊತ್ತಿರುತ್ತೆ, ಒಂದಷ್ಟು ಜನರಿಗೆ ಗೊತ್ತಿಲ್ಲ. ಧ್ರುವಂತು ಅಸಲಿಗೆ ಈ ಬಿಗ್ ಬಾಸ್ ಮನೆಗೆ ಬಂದಂಥ ಸಂದರ್ಭದಲ್ಲೇ ಅಥವಾ ಅದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ಹೆಸರನ್ನು ಬದಲಾಯಿಸಿಕೊಂಡಂತಹ ನಟ. ಈತನ ಮೊದಲ ಹೆಸರು ಚರಿತ್ ಬಾಳಪ್ಪ ಅಂತ ಹೇಳ್ಬಿಟ್ಟು. ಹೌದು, ಚರಿತ್ ಬಾಳಪ್ಪ ಅಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳು ನಿಮ್ಮ ತಲೆಯಲ್ಲಿ ಬಂದು ಹೋಗ್ತವೆ. ಚರಿತ್ ಬಾಳಪ್ಪ ಬ್ಯಾಕ್ಗ್ರೌಂಡು, ಚರಿತ್ ಬಾಳಪ್ಪ ಕಾಂಟ್ರವರ್ಸಿಗಳು, ಆತನ ಜರ್ನಿ, ಆತ ನಟಿಸಿದಂತಹ ಧಾರಾವಾಹಿಗಳು, ಕನ್ನಡ, ತೆಲುಗು ಹೀಗೆ ಬೇರೆ ಬೇರೆ ಭಾಷೆಯಲ್ಲಿ ಆತ ನಟಿಸಿದ್ದು, ಕನ್ನಡದಲ್ಲಿ ಆತ ನಟಿಸಿದಂತಹ ಧಾರಾವಾಹಿಗಳು, ಹೀಗೆ ಸಾಕಷ್ಟು ವಿಚಾರಗಳು ಬಂದು ಹೋಗ್ತವೆ. ಅಟ್ ದಿ ಸೇಮ್ ಟೈಮ್ ಈ ಚರಿತ್ ಬಾಳಪ್ಪ ಧ್ರುವಂತಾಗಿ ಬದಲಾದ ಬಳಿಕ ಬಿಗ್ ಬಾಸ್ ಅನ್ನುವಂಥ ಒಂದು ಸುವರ್ಣ ಅವಕಾಶ ಆತನ ಬಾಳಲ್ಲಿ ಸಿಗ್ತದೆ. ಈಗ ಬಿಗ್ ಬಾಸ್ನಿಂದನೂ ಕೂಡ ಒಂದು ಜರ್ನಿಯನ್ನು ಮುಗಿಸಿ, 2ನೇ ಪಾರ್ಟ್ ಲೈಫನ್ನು ಮುಗಿಸಿ ಈಗ ಹೊರಗಡೆ ಬಂದಿರುವಂತಹ ಧ್ರುವಂತು ತಮ್ಮ ಬದುಕಿನಲ್ಲಿ ನಡೆದಂತಹ ಕೆಲವೊಂದಷ್ಟು ಕಹಿ ಘಟನೆಗಳ ರಹಸ್ಯವನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ಧ್ರುವಂತ್ ಬಗ್ಗೆ ಚರಿತ್ ಬಾಳಪ್ಪ ಬಗ್ಗೆ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬಂದಿತ್ತು. ಮಹಿಳೆಯ ಮೇಲೆ ಹಲ್ಲೆ ಮಾಡಿದಂಥ ಆರೋಪವೂ ಕೂಡ ಕೇಳಿ ಬಂದಿತ್ತು. ಪತ್ನಿಯ ಮೇಲೆಯೂ ಕೂಡ ಹಲ್ಲೆ ಮಾಡಿದಂಥ ಆರೋಪ ಕೇಳಿ ಬಂದಿತ್ತು. ಇದರಲ್ಲಿ ಸಾಕಷ್ಟು ಗೊಂದಲಗಳೂ ಕೂಡ ಇತ್ತು. ಮೊದಲ ಪತ್ನಿ, ಎರಡನೇ ಪತ್ನಿ ಅಂತ ಹೇಳಿದ್ರೆ ಅಧಿಕೃತವಾದಂಥ ಪತ್ನಿ ಅಲ್ಲ, ಹೀಗೆ ಸಾಕಷ್ಟು ಗೊಂದಲಗಳು ಕೂಡ ಇತ್ತು. ಇದರ ನಡುವೆ ಈ ಧ್ರುವಂತ್ ಮೇಲೆ ಅವತ್ತು ಚರಿತ್ ಬಾಳಪ್ಪ ಆದಂತಹ ಈ ವ್ಯಕ್ತಿಯ ಮೇಲೆ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿತ್ತು, ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೆಲ್ಲ ಆದಮೇಲೆ ಬೇಲ್ ಮೇಲೆ ಹೊರಗಡೆ ಬಂದಂಥ ಈತ ಈಗ ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಅಂದರೆ ಅವತ್ತು ಏನಾಯಿತು, ಯಾಕದು ಆ ರೀತಿಯಾದಂತಹ ಒಂದು ದೊಡ್ಡ ವಿವಾದದ ರೂಪ ಪಡೆದುಕೊಳ್ತು, ಇಲ್ಲಿ ಧ್ರುವಂತ್ ಹೆಸರನ್ನು ಹಾಳು ಮಾಡೋದಕ್ಕೆ ಯಾರೆಲ್ಲ ಪ್ರಯತ್ನವನ್ನು ಪಟ್ಟಿದ್ರು, ಯಾವ ರೀತಿ ಪ್ರಯತ್ನವನ್ನು ಪಟ್ಟಿದ್ರು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ಸ್ವತಃ ಧ್ರುವಂತೆ ಈಗ ಬಾಯ್ಬಿಟ್ಟಿದ್ದಾರೆ. ಹಾಗಾದರೆ ಈ ಎಲ್ಲ ವಿಚಾರಗಳ ಬಗ್ಗೆ, ಹಿಂದಿನ ರಹಸ್ಯಗಳನ್ನು ಧ್ರುವಂತು ಎಳೆಯಾಗಿ ಏನೇನು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ನ ಸೀಸನ್ 12ರ ಸ್ಪರ್ಧಿ ಧ್ರುವಂತ್ ಬಗ್ಗೆ ಸಾಕಷ್ಟು ವಿಚಾರಗಳು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಒಂದಷ್ಟು ಪ್ರಶ್ನೆಗಳೂ ಕೂಡ ಇದ್ದಾವೆ, ಒಂದಷ್ಟು ಪ್ರಶ್ನೆ ಉತ್ತರ ಸಿಗದ ರೀತಿಯೂ ಕೂಡ ಇದ್ದಾವೆ, ಗೊಂದಲಗಳು ಕೂಡ ಇದ್ದಾವೆ. ಧ್ರುವಂತ್ ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಂಥ ರೀತಿಗೂ ಹೊರಗಡೆ ಇದ್ದಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಳಗಡೆ ಇದ್ದಂತಹ ಧ್ರುವಂತು ಆರಂಭದಲ್ಲಿ ಸಾಕಷ್ಟು ಜನರಿಗೆ ಇಷ್ಟ ಆಗ್ತಾ ಇದ್ರೂ ಕೂಡ ನಂತರ ಎಲ್ಲೋ ಒಂದು ಕಡೆ ತೀರಾ ಇರಿಟೇಷನ್ ಅನ್ನುವಂತಹ ಭಾವನೆ ಬಂದುಬಿಡ್ತು. ತೀರಾ ಓವರ್ ಎಕ್ಸೈಟ್ಮೆಂಟ್ ಅನ್ನುವಂತಹ ಭಾವನೆಯು ಕೂಡ ಬಂತು. ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ತೀರಾ ಓವರಾಗಿ ಎಕ್ಸೈಟ್ ಆಗುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಧ್ರುವಂತಿಗೆ ಮೈನಸ್ ಆಗ್ತಾ ಹೋಯಿತು. ಅಟ್ ದಿ ಸೇಮ್ ಟೈಮು ಧ್ರುವಂತ್ ಬಾಳಲ್ಲಿ ಚರಿತ್ ಬಾಳಪ್ಪ ಆಗಿದ್ದಂತಹ ಈ ಧ್ರುವಂತ್ ಬಾಳಲ್ಲಿ ಅಂದು ನಡೆದಂಥ ಕೆಲವೊಂದಷ್ಟು ಘಟನೆಗಳು ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಬೇರೆ ಸ್ವರೂಪವನ್ನು ಪಡೆದುಕೊಳ್ತು. ಅದು ಕೂಡ ಧ್ರುವಂತನ ಹೊರಗಡೆ ಕರೆತರುವಂತೆ ಮಾಡ್ತು. ಇನ್ಫ್ಯಾಕ್ಟ್ ಧ್ರುವಂತ್ ಅಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅನ್ನುವಂಥ ನಿರೀಕ್ಷೆ ಯಾರಲ್ಲೂ ಕೂಡ ಇರಲಿಲ್ಲ. ಬಟ್ ಅಷ್ಟು ದಿನಗಳವರೆಗೆ ಅಂದರೆ ಹತ್ತತ್ರ ಫಿನಾಲೆವರೆಗೂ ಕೂಡ ಇದ್ದಿದ್ದೇ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದ ನಂತರ ಇಂಟರ್ವ್ಯೂಗಳಲ್ಲಿ ಭಾಗಿಯಾಗ್ತಿರುವಂಥ ಧ್ರುವಂತು ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಓಪನ್ ಆಗಿ ಮಾತನಾಡ್ತಾ ಇದ್ದಾರೆ. ಮದುವೆ ನಂತರದ ವಿವಾದ, ಜೊತೆಗೆ ಮಹಿಳೆಯ ಮೇಲಿನ ಹಲ್ಲೆ, ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಓಪನ್ ಆಗಿ ಮಾತನಾಡಿದ್ದಾರೆ. ತಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಮತ್ತು ಹೆಸರನ್ನು ಡ್ಯಾಮೇಜ್ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನವನ್ನು ಮಾಡಿದರು ಅನ್ನುವಂತಹ ವಿಚಾರವನ್ನು ಬಹಿರಂಗಪಡಿಸ್ತಾ ಕೆಲವೊಂದಷ್ಟು ಸ್ಪಷ್ಟೀಕರಣವನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಡಿವೋರ್ಸ್ ಪಡೆದಿದ್ದು ಯಾಕೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗಿದ್ದಾರೆ. ಹೌದು, ಮೊದಲನೇದಾಗಿ 2 ವಿಚಾರ ಇದೆ. ನನ್ನ ಬಗ್ಗೆ ಬಂದಂತಹ ಕಾಂಟ್ರವರ್ಸಿ ಯಾವುದು ಸತ್ಯ, TRPಗೆ ಬಂದಿದ್ದು ಸತ್ಯನಾ ಅಥವಾ ನಿಜ ನಡೆದಿದ್ದು ಸತ್ಯನಾ, ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ಇದು ಸತ್ಯ ಅಂತೇಳ್ಬಿಟ್ಟು ಆ ವಿಡಿಯೋ ಯಾರೇ ನೋಡಿದರೂ ಕೂಡ ಹೇಳ್ತಾರೆ. ನೋಡಿ, ತುಳು ಭಾಷೆ ಗೊತ್ತಿರೋರಿಗೆ ಆ ವಿಡಿಯೋ ಸ್ಪಷ್ಟವಾಗಿ ಅಲ್ಲಿ ಏನೇನು ಆಗಿದೆ ಅನ್ನೋದು ಗೊತ್ತಾಗ್ತದೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ತುಳು ಬರೋರು ಕೇಳಬಹುದು ಕೂಡ. ನಾನು ಅಲ್ಲಿ ಬಹಳ ಕೇರ್ಫುಲ್ ಆಗಿ ಹೇಳಿದ್ದೀನಿ, ನೀನು ಬಾಗಿಲು ಹಾಕಿಕೊಂಡು ಯಾರ ಜೊತೆಗೆ ಮಾತನಾಡ್ತಿದ್ಯಾ ಅಂತೇಳಿ. ಅದಕ್ಕೆ ಅವರು ಯಾರ ಜೊತೆಗೂ ಇಲ್ಲ ಅಂತೇಳಿ ಹೇಳ್ತಾರೆ. ನಾನು ಅದನ್ನೇ ಪ್ರಶ್ನೆ ಕೇಳ್ತಾ ಇರ್ತೀನಿ ಪದೇ. ಅಲ್ಲಿ ತಪ್ಪು ನನ್ನದಾಗಿರಲ್ಲ, ಯಾರೋ ಮಾಡಿದಂಥ ತಪ್ಪಿಗೆ ನನ್ನನ್ನು ಸಿಕ್ಕಿ ಹಾಕಿಸುವಂಥ ಪ್ರಯತ್ನ ನಡೆದಿತ್ತು. ಆ ತಪ್ಪುಗಳಲ್ಲಿ ಸಿಕ್ಕಿ ಹಾಕಿಕೊಂಡದಕ್ಕೆ ನಾನು ಪ್ರಶ್ನೆಯನ್ನು ಮಾಡಿದ್ದು. ನಂತರ ಫೋನ್ ಕೊಡು ಅಂತ ಹೇಳಿ ಕೇಳಿದಾಗ
ಇಲ್ಲ, ಅವರು ಅದನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರು. ಅಟ್ ದಿ ಸೇಮ್ ಟೈಮ್ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡಿದರು. ನಂತರ ಕಡೆಯಿಂದ ನಾನು ಆ ಫೋನನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಅವರು ಯಾರ ಹತ್ರ ಮಾತನಾಡ್ತಿದ್ರು ಅಂತೇಳಿ ತಿಳಿದುಕೊಳ್ಳೋದಕ್ಕೆ ಅಲ್ಲಿ ಫೋನನ್ನು ಕೇಳ್ತೀನಿ. ನಂತರ ಅವರು ಮನೆಯಿಂದ ಓಡಿ ಹೋಗ್ತಾರೆ. ಇದು ತುಂಬ ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ. ಇದು ಮೊನ್ನೆ ನಡೆದಿರುವಂಥ ಘಟನೆ ಅಲ್ವೇ ಅಲ್ಲ, ಸಾಕಷ್ಟು ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ. ಮಾಜಿ ಪತ್ನಿಯಿಂದ ಡಿವೋರ್ಸ್ ಆಗಿ ನಾನು ದುಬೈನಲ್ಲಿದ್ದು ಅಲ್ಲಿ ಕೆಲಸವನ್ನು ಮಾಡಿಕೊಂಡು 4 ವರ್ಷಗಳಾಗಿದ್ದಾವೆ. ಹೀಗಾಗಿ ನಂತರ ನಾನು ವಾಪಸ್ ಬಂದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು ಅಂತೇಳಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಲ್ಲ, ಅದಕ್ಕೂ ಮುನ್ನ ನಡೆದಂಥ ಘಟನೆ ಇದು. ಈಗ ಯಾರು ಈ ವಿಚಾರದಲ್ಲಿ ಬಂದಿದ್ರೋ ಅವರು ನನ್ನ ದುಡ್ಡನ್ನು ಒಂದು ರೀತಿಯಲ್ಲಿ ವಸೂಲಿ ಮಾಡಬೇಕು ಅಥವಾ ನನ್ನ ಬಳಿ ದುಡ್ಡನ್ನು ಕಿತ್ಕೊಳ್ಬೇಕು, ಟ್ರ್ಯಾಪ್ ಮಾಡಬೇಕು ಅನ್ನೋಂಥದ್ದು ಅವರ ಉದ್ದೇಶ ಆಗಿತ್ತು. ಅವರಿಗೆ ನಮ್ಮೆಲ್ಲ ಕಥೆನೂ ಕೂಡ ಗೊತ್ತಿತ್ತು. ಅವರು ನನ್ನ ಮಾಜಿ ಪತ್ನಿಯನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ನೀಟಾದಂತಹ ನೆಕ್ಸಸನ್ನು ಕ್ರಿಯೇಟ್ ಮಾಡಿದರು, ಒಂದು ಬಲೆಯನ್ನು ಕ್ರಿಯೇಟ್ ಮಾಡಿದರು. ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ಬಹಳ ಚೆನ್ನಾಗಿ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಳ್ತಾರೆ. ಟೋಟಲ್ ನನ್ನ ಇಮೇಜ್ ಡ್ಯಾಮೇಜ್ ಆಗಬೇಕು ಅಂಥೇಳಿ ಅವರ ಲೆಕ್ಕಾಚಾರ ಆಗುತ್ತೆ. ನನಗೆ ಏನು ಸಿಗಬೇಕು ಅದು ಸಿಗಲಿಲ್ಲ ಅಂತಂದರೆ ಡ್ಯಾಮೇಜ್ ಮಾಡೋಣ ಅಂತೇಳ್ಬಿಟ್ಟು ಚೆನ್ನಾಗಿ ಪ್ಲಾನಿಂಗನ್ನು ಮಾಡಿಕೊಂಡಿದ್ದಾರೆ. ಯಾವುದಕ್ಕೂ ಫ್ಯಾಬ್ರಿಕೇಟ್ ಮಾಡೋದಕ್ಕೆ ನೋಡೋದಂಥ ಪ್ರಯತ್ನವನ್ನು ಮಾಡಿದ್ರು. ಅಂದರೆ ಸಂಬಂಧನೇ ಇಲ್ಲ, ಯಾವುದಕ್ಕೆ ಲಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅಲ್ಲಿ ಮಿಸ್ಫೈರ್ ಆಗುತ್ತೆ. ತುಳು ಗೊತ್ತಿರೋರು ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ ತಪ್ಪು ದುರುವಂಥದ್ದು ಅಲ್ಲ ಅಂತೇಳಿ ಹೇಳ್ತಾರೆ. ಇವರೇ ಏನೋ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತಲೂ ಕೂಡ ಗೊತ್ತಾಗುತ್ತೆ. ಅದಾದ ಬಳಿಕ ವಿಚಾರ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತುತ್ತೆ. ಅಲ್ಲೂ ಕೂಡ ಪೊಲೀಸರಿಗೆ ನಾನೆಲ್ಲ ವಿಚಾರವನ್ನು ಕೂಡ ಸುದೀರ್ಘವಾಗಿ ಹೇಳ್ತೀನಿ. ನಂತರ ಬೇಲ್ ಕೂಡ ನನಗೆ ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಧ್ರುವಂತ ಹೇಳ್ತಾರೆ. ಅಂದರೆ ಧ್ರುವಂತ ಪ್ರಕಾರ ಧ್ರುವಂತದಲ್ಲಿ ಏನೂ ಕೂಡ ತಪ್ಪಿಲ್ಲ. ಆತ ಆ ಮಹಿಳೆ ಮೇಲೆ ಹಲ್ಲೆಯನ್ನು ಮಾಡಿಲ್ಲ. ಅದು ಹಳೆಯ ವಿಡಿಯೋ, ಅದನ್ನು ಈಗ ವೈರಲ್ ಮಾಡಿದ್ದಾರೆ ಅನ್ನುವಂಥದ್ದು ಧ್ರುವಂತ ಹೇಳೋ ಪ್ರಕಾರ ಒಂದಷ್ಟು ಸುದ್ದಿಗಳು. ಆದರೆ ಅಸಲಿಗೆ ಅವತ್ತು ಸುದ್ದಿಯಾಗಿದ್ದೇನು? ಧ್ರುವಂತು ಈ ಹಿಂದೆ ಒಂದು ಹುಡುಗಿಯನ್ನು ಮದುವೆಯಾಗಿ ಅವರ ಜೊತೆಗೆ ದೂರ ಆಗ್ತಾರೆ. ಅದಾದ ಬಳಿಕ ಮತ್ತೊಂದು ಮಹಿಳೆಯ ಜೊತೆಗೆ ಸಂಪರ್ಕವನ್ನು ಬೆಳೆಸ್ತಾರೆ. ಅವರ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿರ್ತಾರೆ. ಅವರಿಂದ ದೂರ ಆಗುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು. ಅಂದರೆ 2ನೇ ಹುಡುಗಿಯ ಜೊತೆಗೆ ನಡೆದಂಥ ಘಟನೆ ಇದು ಅಂತೇಳಿ ಇಲ್ಲಿ ಆ ಸಂದರ್ಭದಲ್ಲಿ ಸುದ್ದಿ ವೈರಲ್ ಆಗಿತ್ತು. ಬಟ್ ಧ್ರುವಂತ್ ಇಲ್ಲಿ ಅದಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡ್ತಾರೆ. ಆ ಹುಡುಗಿ ಬೇರೆ ಅಲ್ಲ, ಈ ಹುಡುಗಿ ಬೇರೆ ಅಲ್ಲ. ಆದರೆ ಇದು ವಿಚಾರ ಏನು ಅಂತ ಹೇಳಿದ್ರೆ ಹಳೆಯ ವಿಡಿಯೋ ಇದು. ಈಗ ಹೊಸದಾಗಿ ಬಂದಿರುವಂಥ ವಿಡಿಯೋ ಅಲ್ಲ ಇದು, ಹಳೆಯ ವಿಡಿಯೋ ಇದು. ಹಳೆಯ ವಿಡಿಯೋವನ್ನು ಇಟ್ಕೊಂಡು ಈಗ ದೂರು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆಯೇ ಹೊರತು ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಏನೇ ಇದ್ದರೂ ಕೂಡ ಇದು ಹಳೆಯ ವಿಚಾರವನ್ನು ಈಗ ಕೆದಕಿ ನನ್ನ ಇಮೇಜ್ ಡ್ಯಾಮೇಜ್ ಆಗಬೇಕು, ಎರಡನೇದು ನನಗೆ ಅವಕಾಶಗಳು ಸಿಗಬಾರ್ದು, ನನ್ನನ್ನು ಕಂಪ್ಲೀಟಾಗಿ ತುಳಿಬೇಕು, ಅದಕ್ಕೇನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇದು ನಾನು ಈ ಘಟನೆ ನಡೆದ ಬಳಿಕ ದುಬೈಗೆ ಹೋಗಿದ್ದೆ, ಅಲ್ಲಿ ಕೆಲಸವನ್ನು ಕೂಡ ಮಾಡಿ ನಂತರ ಬಂದಂತಹ ಸಂದರ್ಭದಲ್ಲಿ ವೈರಲ್ ಆಗಿದ್ದು. ಅವ್ರಿಗೆ ಗೊತ್ತಾಗುತ್ತಲ್ವ ನಾನು ದುಬೈಯಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು, ಒಂದಷ್ಟು ದುಡ್ಡು ಇರುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅದನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಅದರಲ್ಲಿ ಅವರು ಯಶಸ್ವಿ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇಲ್ಲಿ ತನ್ನದೇನೂ ಕೂಡ ತಪ್ಪಿಲ್ಲ, ತನ್ನನ್ನು ಸಿಲುಕಿಸುವಂಥ ಪ್ರಯತ್ನವನ್ನು ಮಾಡಿದ್ರು, ಅದರಲ್ಲಿ ಆ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಅನ್ನೋಂಥ ವಿಚಾರವನ್ನು ಧ್ರುವಂತ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನೇ ಆದರೂ ಕೂಡ ಧ್ರುವಂತ್ ಇಲ್ಲಿ ಹೇಳಿರುವಂಥ ವಿಚಾರದಲ್ಲಿ ಮತ್ತಷ್ಟು ಗೊಂದಲಗಳು ಇರೋದಂತೂ ಸತ್ಯ. ಯಾವುದು ಕರೆಕ್ಟಾಗಿ ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ. ಏನೇ ಇದ್ರೂ ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅವ್ರಿಗೆ ಗೊತ್ತಿದೆ ಅಲ್ವಾ. ಬಟ್ ಈ ತಪ್ಪುಗಳು ಇನ್ನಂತೂ ಆಗದಿರಲಿ, ಇನ್ನಾದರೂ ಎಚ್ಚರಿಕೆಯಿಂದ ಜೀವನವನ್ನು ಸಾಗಿಸಲಿ ಅನ್ನೋದು ನಮ್ಮ ಹಾರೈಕೆ, ನಮ್ಮ ಬೆಸ್ಟ್ ವಿಶಸ್. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ಕಥೆಯನ್ನು ಕೇಳಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.